ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೂಡ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿಸಿರುವ ಆರೋಪ ಕೇಳಿಬಂದಿದೆ. ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ವಿರುದ್ಧ ಮಾಟ ಮಾಡಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಫೋಟೋಗೆ ಹಾರ ಹಾಕಿ ಪೂಜೆ ಮಾಡಿಸಲಾಗಿದೆ. ದೇವಿ ಕೊರಳಲ್ಲಿರುವ ಫೋಟೋ ಮೇಲೆ ರಕ್ತ ಸುರಿದು ವಿಕೃತಿ ಮೆರೆಯಲಾಗಿದ್ದು ಲಭ್ಯವಾಗಿದೆ. ಮುಡಾ ಪ್ರಕರಣದಲ್ಲಿ ದೂರು ನೀಡಿದ್ದಕ್ಕೆ ವಾಮಾಚಾರ ಮಾಡಿದ್ರ ಅನ್ನುವ ಆರೋಪಗಳು ಕೇಳಿಬಂದಿದೆ. ಇನ್ನು ಈ ಫೋಟೋ ವಿಡಿಯೋಗಳು ಮಂಗಳೂರು ಮಸಾಜ್ ಪಾರ್ಲರ್ ದಾಳಿ ಕೇಸ್ನಲ್ಲಿ ಬಂಧನವಾಗಿದ್ದ ಪ್ರಸಾದ್ ಮೊಬೈಲ್ನಲ್ಲಿ ಸಿಕ್ಕಿವೆ. ಪ್ರಸಾದ್ ದತ್ತ ಅವರಿಗೆ ಅನಂತ್ ಭಟ್ ವಾಮಾಚಾರದ ವಿಡಿಯೋ ಕಳಿಸಿದ್ದನಂತೆ. ಮುಡಾ ಅಕ್ರಮದಲ್ಲಿ ಸಚಿವ ಮಹದೇವಪ್ಪ ಸಂಬಂಧಿ ಹೆಸರು ತಳುಕು ಹಾಕಿಕೊಂಡಿದೆ. ಮಹದೇವಪ್ಪ ಅಣ್ಣನ ಮಗ ನವೀನ್ ಬೋಸ್ ಮುಡಾದಿಂದ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂದು ಇಡಿ ಉಲ್ಲೇಖ ಮಾಡಿದ್ದು, ನವೀನ್ ಬೋಸ್ ಹೆಸರಿನಲ್ಲಿದ್ದ ಸೈಟ್ ಅನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ರಿಂದ ನಿವೇಶನ ಪಡೆದಿದ್ದು, ಸೈಟ್ ಪಡೆದಿದ್ದಕ್ಕೆ ಹಣ ಪಾವತಿಸಿರುವ ದಾಖಲೆ ಇಲ್ಲ. ಹೀಗಾಗಿ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಆದರೆ ನವೀನ್ ಬೋಸ್ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದರು. ಮುಡಾ ಭ್ರಷ್ಟಾಚಾರ ಹಗರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಟೆನ್ಷನ್ ಶುರುವಾಗಿದೆ. ಇಡಿ ಪತ್ರದಲ್ಲಿ ಸಿದ್ದರಾಮಯ್ಯ ಪ್ರಭಾವದ ಇಂಚಿಂಚು ಮಾಹಿತಿ ಇದ್ದು, ಪಾರ್ವತಿ ಪಡೆದ 14 ನಿವೇಶನಗಳಲ್ಲಿ ಸಿದ್ದರಾಮಯ್ಯ ಅವರ ಸಾಕಷ್ಟು ಪ್ರಭಾವದ ಗುರುತುಗಳು ಪತ್ತೆಯಾಗಿವೆ. 2001ರಲ್ಲಿ L&T ಸಂಸ್ಥೆಯಿಂದ ಜಾಗ ಅಭಿವೃದ್ಧಿಪಡಿಸಲಾಗಿದ್ದು, ಅದೇ ಜಾಗವನ್ನ ಕೃಷಿ ಭೂಮಿ ಅಂತ ಸಿದ್ದರಾಮಯ್ಯ ಬಾಮೈದ ಖರೀದಿ ಮಾಡಿದ್ರು. ಇದನ್ನ ಸ್ಯಾಟಲೈಟ್ ಚಿತ್ರದ ಮೂಲಕ ಇಡಿ ಅಧಿಕಾರಿಗಳು ಕಂಡುಹಿಡಿದಿದ್ದು, 2001, 2002 ಹಾಗೂ 2003ರ ಸ್ಯಾಟಲೈಟ್ ದೃಶ್ಯಗಳನ್ನ ಇಡಿ ಸೆರೆ ಹಿಡಿದಿದೆ. ಅಭಿವೃದ್ಧಿಪಡಿಸಿರುವ ಜಾಗವನ್ನ ಮತ್ತೆ ಕೃಷಿ ಭೂಮಿಯಿಂದ ಕೃಷಿಯೇತರ ಬಳಕೆಗೆ ಅನ್ಯಕ್ರಾಂತ ಮಾಡುವಂತೆ ಸಿಎಂ ಬಾಮೈದ ಪತ್ರ ಬರೆದಿದ್ದಾನೆ. ಈ ಎಲ್ಲಾ ವಿಷಯಗಳನ್ನ ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.